ನೋಡಿ, ಒಂದು ಕಡೆ ಈಗ ಹಾಲಿನ ದರ ಹೆಚ್ಚಳಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಹೇಳ್ತಾ ಇದ್ದಂಗೆ ರೈತರ ಬೇಡಿಕೆ ಇದೆ. ಓಕೆ, ರೈತರಿಗೆ ಅಷ್ಟು ಸೇರೋದಾದರೆ ಓಕೆ, ಪ್ರತಿಯೊಬ್ಬರು ಕೂಡ ಒಪ್ಕೊಳ್ತಾರೆ, ಯಾರು ಕೂಡ ಇಲ್ಲ ಅಂತ ಹೇಳಲ್ಲ. ಆದರೆ ಇದರ ನಡುವೆ ಒಂದಷ್ಟು ಬೆಳವಣಿಗೆಗಳಾಗಿದೆ. ಕೇರಳದ ಡಿಮ್ಯಾಂಡ್ಗೆ ಮಣಿದು ಬಿಡ್ತಾ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಕಾರಣ KMF MD MK ಜಗದೀಶ್ ಅವರನ್ನು ದಿಢೀರ್ ಟ್ರಾನ್ಸ್ಫರ್ ಮಾಡಿದ್ದು. ಹಾಗಾದರೆ ಕೇರಳ ಲಾಬಿಗೆ ಕರ್ನಾಟಕ ಸರ್ಕಾರ ಮಣಿದು ಬಿಡ್ತಾ? ಅಧಿಕಾರಿ ವರ್ಗಾವಣೆ ಬಗ್ಗೆ KMF ಅಧ್ಯಕ್ಷರು ರಿಯಾಕ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. KMF ಉತ್ಪನ್ನಗಳ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಉತ್ಪನ್ನ ಮಾರುಕಟ್ಟೆಗೆ ತರೋದಕ್ಕಿಂತ ಮುನ್ನ ಚರ್ಚೆಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ. KMF ಅಧ್ಯಕ್ಷ ಭೀಮಾ ನಾಯಕರು ಈ ಬಗ್ಗೆ ಕೂಡ ಮಾತಾಡಿದ್ದಾರೆ, ಕೇಳಿ. ದೋಸೆ ಹಿಟ್ಟು ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದ ಆಗ್ತಾ ಇರುವಂಥ ಜೊತೆಗೆ MD ವಿಚಾರ ಸಂಬಂಧಪಟ್ಟಂತೆ ಕೂಡ BJP ಒಂದಷ್ಟು ಗಂಭೀರ ಅಂದರೆ MD ವರ್ಗಾವಣೆ ವಿಚಾರ BJP ಗಂಭೀರ ಆರೋಪ ಮಾಡಿದ್ದು, ಕೇರಳ ಲಾಬಿಯನ್ನು ಕೂಡ ಆರೋಪ ಮಾಡ್ತಾ ಇರೋದು. ಈ ಬಗ್ಗೆ ಮಾತ್ರ KMF ಅಧ್ಯಕ್ಷರಾದಂಥ ಭೀಮಾ ನಾಯಕ ನಮ್ಮ ಜೊತೆ ಇದ್ದಾರೆ. ಸರ್, ದೋಸೆ ಹಿಟ್ಟು ವಿಚಾರ ಸಂಬಂಧಪಟ್ಟಂತೆ ಒಂದು ವಿಚಾರ ಮತ್ತು KMF MD ಆಗಿರುವಂಥದ್ದು. ಸೊ ಇದಕ್ಕೆಲ್ಲ ಒಂದೆಲ್ಲ ಕೇರಳ ಲಾಬಿ ಇದೆ, ಇದಕ್ಕೆ ಮಣಿದಿದ್ದಾರೆ KMF ಅಧ್ಯಕ್ಷರು ಸರ್ಕಾರ ಅಂತ ಏನು ಹೇಳ್ತಿದ್ದಕ್ಕೆ? ಯಾಕೆ ಕೇರಳ ಲಾಬಿ MD ವಿಚಾರ ಇಲ್ಲಿ ಯಾಕೆ ಬರುತ್ತೆ ನನಗೆ ಅರ್ಥ ಆಗ್ತಾ ಇಲ್ಲ. ಯಾವುದು ಕೇರಳ ಲಾಬಿಗೂ ನಾವು ಮಣದಿಲ್ಲ. ನಮ್ದು ಎಷ್ಟು ಗೊತ್ತಾ ಬಿಸ್ನೆಸ್ ಇದು? ಕೇವಲ 87 ಲಕ್ಷ ದೋಸೆ ಇಟ್ಟಿದೆ. 87 ಲಕ್ಷದ ಟೆಂಡರ್ ಆಗಿದೆ ಅಷ್ಟೇ. 26,000 ಕೋಟಿ ಟರ್ನ್ ಓವರ್ ಇರ್ತಕ್ಕಂಥ ನಮ್ಮ ಸಂಸ್ಥೆ. ಸೊ ಯಾವುದೋ ಒಂದು 87 ಲಕ್ಷದಲ್ಲಿ ಇಟ್ಕೊಂಡು ಇವರು ಟ್ವೀಟ್ ಮಾಡೋದು, ಯಾರು ಐಡಿ ಯಾವ ಕೇರಳ ನಮ್ಗೆ ಯಾವುದೂ ಗೊತ್ತಿಲ್ಲ ಸರ್. ಸುಮ್ಮನೆ ಇದರಲ್ಲಿ ರಾಜಕಾರಣ ಮಾಡ್ಬೋದು. ನೋಡಿ, ನಮ್ಮ ವ್ಯಾವಹಾರಿಕ ದೃಷ್ಟಿಯಿಂದ ನಾವು ಮತ್ತು ಇಡೀ ರಾಜ್ಯದ ಜನ ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ರಾಜಕಾರಣ ಮಾಡೋದು ಬೇಡ ಅಂತ ನನ್ನೊಂದು ವಿನಂತಿ. ಇದರಲ್ಲಿ ರಾಜಕಾರಣ ಬೆರೆಸೋದು ಬೇಡ. ವಿಜೇಂದ್ರ ಟ್ವೀಟ್ ಮಾಡಿರುವಂಥದ್ದು ಕೇರಳ ಏನು ಹೇಳ್ತೀವಿ ಈಗ ಅವರಿಗೆ, ಅವರು ಒಂದು ಆರೋಪಕ್ಕೆ? ವಿಜೇಂದ್ರ ಅವರಿಗೆ ರಾಜಕಾರಣ ಮಾಡೋವಂಥ ವಿಚಾರದಲ್ಲಿ ರಾಜಕಾರಣ ಮಾಡಲಿ, ಇಂಥದ್ರಲ್ಲಿ ರಾಜಕಾರಣ ಮಾಡೋದು ಬೇಡ ಅಂತ ವಿಜೇಂದ್ರಿಗೆ ನಾನು ಹೇಳಕ್ಕೆ ಬಯಸ್ತೀನಿ. ಈಗ ದೋಸೆ ಹಿಟ್ಟನ್ನು ಯಾಕೆ ತಡೆ ಹಿಡಿದಿರುವಂಥದ್ದು ಅಂದರೆ ಅದು ಒಂದಷ್ಟು ಬೇರೆ ಬೇರೆ ಚರ್ಚೆಗಳಿಗೆ ಅನುಮಾನ ಕಾರಣ ಆಗಿರುವಂಥದ್ದು. ಏನು ಬೇರೆ ಏನಾದರೂ ಇದೆಯಾ ಉದ್ದೇಶ ಅಥವಾ ಏನು? ಯಾರು ಹೇಳಿದ್ದಾರೆ ತಡೆ ಹಿಡಿದಿದ್ದು ಅಂತ? ನಾವೇನು ಮಾಡಲ್ಲ ಅಂತ ಹೇಳಿಲ್ಲಲ್ಲ. ಯಾವತ್ತು ತಿರುಪತಿಯಲ್ಲಿ ಒಂದು ಇಶ್ಯೂ ಆಯಿತು, ತುಪ್ಪದ ಇಶ್ಯೂ ಆಯಿತು. ಸೊ ಅವತ್ತಿಂದ ನಾವು ಕ್ವಾಲಿಟಿ ಚೆಕ್ ಮಾಡಬೇಕು. ಇನ್ನೊಂದು ಸತಿ ಅದರ ಸಾಧಕ ಬಾಧಕಗಳು ಚರ್ಚೆ ಆಗಬೇಕು. ಗುಣಮಟ್ಟದಲ್ಲಿ ಕೂಡ ಇನ್ನು ಅದನ್ನು ಒಳ್ಳೆಯ ಗುಣಮಟ್ಟದ ದೋಸೆ ಮತ್ತು ಇಡ್ಲಿ ಹಿಟ್ಟನ್ನು ತರಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಸೊ ಅದನ್ನು ನಾವು ಚರ್ಚೆ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಇನ್ನೇನು ಶಾರ್ಟ್ಲಿ ಇನ್ನೊಂದು 2-3 ದಿವಸದಲ್ಲಿ ಅದನ್ನು ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ. ನಾವು ಮಾಡಲ್ಲ ಅಂತ ಎಲ್ಲಿ ಹೇಳಿಲ್ಲ. ನಮ್ಮ ಪ್ರಜಾವಾಣಿ ಪತ್ರಿಕೆ ನೀವು ಓದಿರ್ಬೋದು. ಪ್ರಜಾವಾಣಿ ಪತ್ರಿಕೆ ಬೇರೆ ಬೇರೆ ಪತ್ರಿಕೆಯಲ್ಲೆಲ್ಲ ಬಂದಿದೆ. ಮೊನ್ನೆ ಕೂಡ ನಾನು ಎಲೆಕ್ಟ್ರಾನಿಕ್ ಮೀಡಿಯಾ ಕೂಡ ಬೈಟ್ ಕೊಟ್ಟಿದೆ, ನೀವು ನೋಡಿರ್ಬೋದು. ನಾವು ಮಾಡಲ್ಲ ಅಂತ ಹೇಳಿದ್ರೆ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತೀವಿ. ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಯಾವ ಬರ್ಬೋದು ಅಥವಾ ಏನು ಅಂತ ಯಾವ ಹಂತದಲ್ಲಿದೆ? ಇವತ್ತು ನಾಳೆ ಅದನ್ನು ಚರ್ಚೆ ಮಾಡಿಕೊಂಡು ಅದು ಸೋಮವಾರ ಮಂಗಳವಾರಕ್ಕೆ ಒಂದು ತೀರ್ಮಾನ ತೊಗೊಂಡು ಅದನ್ನು ಖಂಡಿತ ಅದನ್ನು ಮಾರ್ಕೆಟಿಗೆ ತರುವಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ಮಾತಾಡಿ ಒಂದು ದಿನಾಂಕವನ್ನು ತಗೊಂಡು ಮುಖ್ಯಮಂತ್ರಿ ಅಮೃತ ಹಸ್ತದಿಂದ ಅದನ್ನು ಒಂದು ಚಾಲನೆ ಕೊಡುವಂಥ ಕೆಲಸ ಮಾಡ್ತೀವಿ. ನೋಡಿ, ಒಂದು ಕಡೆ ಈಗ ಹಾಲಿನ ದರ ಹೆಚ್ಚಳಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಹೇಳ್ತಾ ಇದ್ದಂಗೆ ರೈತರ ಬೇಡಿಕೆ ಇದೆ. ಓಕೆ, ರೈತರಿಗೆ ಅಷ್ಟು ಸೇರೋದಾದರೆ ಓಕೆ, ಪ್ರತಿಯೊಬ್ಬರು ಕೂಡ ಒಪ್ಕೊಳ್ತಾರೆ, ಯಾರು ಕೂಡ ಇಲ್ಲ ಅಂತ ಹೇಳಲ್ಲ. ಆದರೆ ಇದರ ನಡುವೆ ಒಂದಷ್ಟು ಬೆಳವಣಿಗೆಗಳಾಗಿದೆ. ಕೇರಳದ ಡಿಮ್ಯಾಂಡ್ಗೆ ಮಣಿದು ಬಿಡ್ತಾ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಕಾರಣ KMF MD MK ಜಗದೀಶ್ ಅವರನ್ನು ದಿಢೀರ್ ಟ್ರಾನ್ಸ್ಫರ್ ಮಾಡಿದ್ದು. ಹಾಗಾದರೆ ಕೇರಳ ಲಾಬಿಗೆ ಕರ್ನಾಟಕ ಸರ್ಕಾರ ಮಣಿದು ಬಿಡ್ತಾ? ಅಧಿಕಾರಿ ವರ್ಗಾವಣೆ ಬಗ್ಗೆ KMF ಅಧ್ಯಕ್ಷರು ರಿಯಾಕ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. KMF ಉತ್ಪನ್ನಗಳ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಉತ್ಪನ್ನ ಮಾರುಕಟ್ಟೆಗೆ ತರೋದಕ್ಕಿಂತ ಮುನ್ನ ಚರ್ಚೆಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ. KMF ಅಧ್ಯಕ್ಷ ಭೀಮಾ ನಾಯಕರು ಈ ಬಗ್ಗೆ ಕೂಡ ಮಾತಾಡಿದ್ದಾರೆ, ಕೇಳಿ. ದೋಸೆ ಹಿಟ್ಟು ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದ ಆಗ್ತಾ ಇರುವಂಥ ಜೊತೆಗೆ MD ವಿಚಾರ ಸಂಬಂಧಪಟ್ಟಂತೆ ಕೂಡ BJP ಒಂದಷ್ಟು ಗಂಭೀರ ಅಂದರೆ MD ವರ್ಗಾವಣೆ ವಿಚಾರ BJP ಗಂಭೀರ ಆರೋಪ ಮಾಡಿದ್ದು, ಕೇರಳ ಲಾಬಿಯನ್ನು ಕೂಡ ಆರೋಪ ಮಾಡ್ತಾ ಇರೋದು. ಈ ಬಗ್ಗೆ ಮಾತ್ರ KMF ಅಧ್ಯಕ್ಷರಾದಂಥ ಭೀಮಾ ನಾಯಕ ನಮ್ಮ ಜೊತೆ ಇದ್ದಾರೆ. ಸರ್, ದೋಸೆ ಹಿಟ್ಟು ವಿಚಾರ ಸಂಬಂಧಪಟ್ಟಂತೆ ಒಂದು ವಿಚಾರ ಮತ್ತು KMF MD ಆಗಿರುವಂಥದ್ದು. ಸೊ ಇದಕ್ಕೆಲ್ಲ ಒಂದೆಲ್ಲ ಕೇರಳ ಲಾಬಿ ಇದೆ, ಇದಕ್ಕೆ ಮಣಿದಿದ್ದಾರೆ KMF ಅಧ್ಯಕ್ಷರು ಸರ್ಕಾರ ಅಂತ ಏನು ಹೇಳ್ತಿದ್ದಕ್ಕೆ? ಯಾಕೆ ಕೇರಳ ಲಾಬಿ MD ವಿಚಾರ ಇಲ್ಲಿ ಯಾಕೆ ಬರುತ್ತೆ ನನಗೆ ಅರ್ಥ ಆಗ್ತಾ ಇಲ್ಲ. ಯಾವುದು ಕೇರಳ ಲಾಬಿಗೂ ನಾವು ಮಣದಿಲ್ಲ. ನಮ್ದು ಎಷ್ಟು ಗೊತ್ತಾ ಬಿಸ್ನೆಸ್ ಇದು? ಕೇವಲ 87 ಲಕ್ಷ ದೋಸೆ ಇಟ್ಟಿದೆ. 87 ಲಕ್ಷದ ಟೆಂಡರ್ ಆಗಿದೆ ಅಷ್ಟೇ. 26,000 ಕೋಟಿ ಟರ್ನ್ ಓವರ್ ಇರ್ತಕ್ಕಂಥ ನಮ್ಮ ಸಂಸ್ಥೆ.
ಸೊ ಯಾವುದೋ ಒಂದು 87 ಲಕ್ಷದಲ್ಲಿ ಇಟ್ಕೊಂಡು ಇವರು ಟ್ವೀಟ್ ಮಾಡೋದು ಯಾರು ಐಡಿ ಯಾವ ಕೇರಳ ನಮ್ಗೆ ಯಾವುದೂ ಗೊತ್ತಿಲ್ಲ ಸರ್. ಸುಮ್ಮನೆ ಇದರಲ್ಲಿ ರಾಜಕಾರಣ ಮಾಡ್ಬೋದು. ನೋಡಿ, ನಮ್ಮ ವ್ಯಾವಹಾರಿಕ ದೃಷ್ಟಿಯಿಂದ ನಾವು ಮತ್ತು ಇಡೀ ರಾಜ್ಯದ ಜನ ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ರಾಜಕಾರಣ ಮಾಡೋದು ಬೇಡ ಅಂತ ನನ್ನೊಂದು ವಿನಂತಿ. ಇದರಲ್ಲಿ ರಾಜಕಾರಣ ಬೆರೆಸೋದು ಬೇಡ. ವಿಜೇಂದ್ರ ಟ್ವೀಟ್ ಮಾಡಿರುವಂಥದ್ದು ಕೇರಳದ ಏನು ಹೇಳ್ತೀವಿ ಈಗ ಅವರಿಗೆ ಅವರು ಒಂದು ಆರೋಪಕ್ಕೆ? ವಿಜೇಂದ್ರ ಅವರಿಗೆ ರಾಜಕಾರಣ ಮಾಡೋವಂಥ ವಿಚಾರದಲ್ಲಿ ರಾಜಕಾರಣ ಮಾಡಲಿ, ಇಂಥದ್ರಲ್ಲಿ ರಾಜಕಾರಣ ಮಾಡೋದು ಬೇಡ ಅಂತ ವಿಜೇಂದ್ರಿಗೆ ನಾನು ಹೇಳಕ್ಕೆ ಬಯಸ್ತೀನಿ. ಈಗ ದೋಸೆ ಹಿಟ್ಟನ್ನು ಯಾಕೆ ತಡೆ ಹಿಡ್ದಿರುವಂಥದ್ದು ಅಂದರೆ ಅದು ಒಂದಷ್ಟು ಬೇರೆ ಬೇರೆ ಚರ್ಚೆಗಳಿಗೆ ಅನುಮಾನ ಕಾರಣ ಆಗಿರುವಂಥದ್ದು, ಏನು ಬೇರೆ ಏನಾದರೂ ಇದೆಯಾ ಉದ್ದೇಶ ಅಥವಾ ಏನು? ಯಾರು ಹೇಳಿದ್ದಾರೆ ತಡೆ ಹಿಡಿದಿದ್ದೀವಿ ಅಂತ? ನಾವೇನು ಮಾಡಲ್ಲ ಅಂತ ಹೇಳಿಲ್ಲಲ್ಲ. ಯಾವತ್ತು ತಿರುಪತಿಯಲ್ಲಿ ಒಂದು ಇಶ್ಯೂ ಆಯಿತು, ತುಪ್ಪದ ಇಶ್ಯೂ ಆಯಿತು. ಸೊ ಅವತ್ತಿಂದ ನಾವು ಕ್ವಾಲಿಟಿ ಚೆಕ್ ಮಾಡಬೇಕು. ಇನ್ನೊಂದು ಸತಿ ಅದರ ಸಾಧಕ ಬಾಧಕಗಳು ಚರ್ಚೆ ಆಗಬೇಕು. ಗುಣಮಟ್ಟದಲ್ಲಿ ಕೂಡ ಇನ್ನು ಅದನ್ನು ಒಳ್ಳೆಯ ಗುಣಮಟ್ಟದ ದೋಸೆ ಮತ್ತು ಇಡ್ಲಿ ಹಿಟ್ಟನ್ನು ತರಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಸೊ ಅದನ್ನು ನಾವು ಚರ್ಚೆ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಇನ್ನೇನು ಶಾರ್ಟ್ಲಿ ಇನ್ನೊಂದು 2-3 ದಿವಸದಲ್ಲಿ ಅದನ್ನು ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ. ನಾವು ಮಾಡಲ್ಲ ಅಂತ ಎಲ್ಲಿ ಹೇಳಿಲ್ಲ. ನಮ್ಮ ಪ್ರಜಾವಾಣಿ ಪತ್ರಿಕೆ ನೀವು ಓದಿರ್ಬೋದು. ಪ್ರಜಾವಾಣಿ ಪತ್ರಿಕೆ ಬೇರೆ ಬೇರೆ ಪತ್ರಿಕೆಯಲ್ಲೆಲ್ಲ ಬಂದಿದೆ. ಮೊನ್ನೆ ಕೂಡ ನಾನು ಎಲೆಕ್ಟ್ರಾನಿಕ್ ಮೀಡಿಯಾ ಕೂಡ ಬೈಟ್ ಕೊಟ್ಟಿದೆ, ನೀವು ನೋಡಿರ್ಬೋದು. ನಾವು ಮಾಡಲ್ಲ ಅಂತ ಹೇಳಿದ್ರೆ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತೀವಿ. ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ಯಾವ ಬರ್ಬೋದು ಅಥವಾ ಏನು ಅಂತ ಯಾವ ಹಂತದಲ್ಲಿದೆ? ಇವತ್ತು ನಾಳೆ ಅದನ್ನು ಚರ್ಚೆ ಮಾಡಿಕೊಂಡು ಅದು ಸೋಮವಾರ ಮಂಗಳವಾರಕ್ಕೆ ಒಂದು ತೀರ್ಮಾನ ತೊಗೊಂಡು ಅದನ್ನು ಖಂಡಿತ ಅದನ್ನು ಮಾರ್ಕೆಟ್ಗೆ ತರುವಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ಮಾತಾಡಿ ಒಂದು ದಿನಾಂಕವನ್ನು ತಗೊಂಡು ಮುಖ್ಯಮಂತ್ರಿ ಅಮೃತ ಹಸ್ತದಿಂದ ಅದನ್ನು ಒಂದು ಚಾಲನೆ ಕೊಡುವಂಥ ಕೆಲಸ ಮಾಡ್ತೀವಿ. ನೋಡಿ, ಒಂದು ಕಡೆ ಈಗ ಹಾಲಿನ ದರ ಹೆಚ್ಚಳಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಹೇಳ್ತಾ ಇದ್ದಂಗೆ ರೈತರ ಬೇಡಿಕೆ ಇದೆ. ಓಕೆ, ರೈತರಿಗೆ ಅಷ್ಟು ಸೇರೋದಾದರೆ ಓಕೆ, ಪ್ರತಿಯೊಬ್ಬರು ಕೂಡ ಒಪ್ಕೊಳ್ತಾರೆ, ಯಾರು ಕೂಡ ಇಲ್ಲ ಅಂತ ಹೇಳಲ್ಲ. ಆದರೆ ಇದರ ನಡುವೆ ಒಂದಷ್ಟು ಬೆಳವಣಿಗೆಗಳಾಗಿದೆ. ಕೇರಳದ ಡಿಮ್ಯಾಂಡ್ಗೆ ಮಣಿದು ಬಿಡ್ತಾ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಕಾರಣ KMF MD MK ಜಗದೀಶ್ ಅವರನ್ನು ದಿಢೀರ್ ಟ್ರಾನ್ಸ್ಫರ್ ಮಾಡಿದ್ದು. ಹಾಗಾದರೆ ಕೇರಳ ಲಾಬಿಗೆ ಕರ್ನಾಟಕ ಸರ್ಕಾರ ಮಣಿದು ಬಿಡ್ತಾ? ಅಧಿಕಾರಿ ವರ್ಗಾವಣೆ ಬಗ್ಗೆ KMF ಅಧ್ಯಕ್ಷರು ರಿಯಾಕ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. KMF ಉತ್ಪನ್ನಗಳ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಉತ್ಪನ್ನ ಮಾರುಕಟ್ಟೆಗೆ ತರೋದಕ್ಕಿಂತ ಮುನ್ನ ಚರ್ಚೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. KMF ಅಧ್ಯಕ್ಷ ಭೀಮಾ ನಾಯಕರು ಈ ಬಗ್ಗೆ ಕೂಡ ಮಾತಾಡಿದ್ದಾರೆ, ಕೇಳಿ. ದೋಸೆ ಹಿಟ್ಟು ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದ ಆಗ್ತಾ ಇರುವಂಥ ಜೊತೆಗೆ MD ವಿಚಾರ ಸಂಬಂಧಪಟ್ಟಂತೆ ಕೂಡ BJP ಒಂದಷ್ಟು ಗಂಭೀರ ಅಂದರೆ MD ವರ್ಗಾವಣೆ ವಿಚಾರ BJP ಗಂಭೀರ ಆರೋಪ ಮಾಡಿದ್ದು, ಕೇರಳ ಲಾಬಿಯನ್ನು ಕೂಡ ಆರೋಪ ಮಾಡ್ತಾ ಇರೋದು. ಈ ಬಗ್ಗೆ ಮಾತ್ರ KMF ಅಧ್ಯಕ್ಷರಾದಂಥ ಭೀಮಾ ನಾಯಕ ನಮ್ಮ ಜೊತೆ ಇದ್ದಾರೆ. ಸರ್, ದೋಸೆ ಹಿಟ್ಟು ವಿಚಾರ ಸಂಬಂಧಪಟ್ಟಂತೆ ಒಂದು ವಿಚಾರ ಮತ್ತು KMF MD ಆಗಿರುವಂಥದ್ದು. ಸೊ ಇದಕ್ಕೆಲ್ಲ ಒಂದೆಲ್ಲ ಕೇರಳ ಲಾಬಿ ಇದೆ, ಇದಕ್ಕೆ ಮಣಿದಿದ್ದಾರೆ KMF ಅಧ್ಯಕ್ಷರು ಸರ್ಕಾರ ಅಂತ ಏನು ಹೇಳ್ತಿದ್ದಕ್ಕೆ? ಯಾಕೆ ಕೇರಳ ಲಾಬಿ MD ವಿಚಾರ ಇಲ್ಲಿ ಯಾಕೆ ಬರುತ್ತೆ ನನಗೆ ಅರ್ಥ ಆಗ್ತಾ ಇಲ್ಲ. ಯಾವುದು ಕೇರಳ ಲಾಬಿಗೂ ನಾವು ಮಣದಿಲ್ಲ. ನಮ್ದು ಎಷ್ಟು ಗೊತ್ತಾ ಬಿಸ್ನೆಸ್ ಇದು? ಕೇವಲ 87 ಲಕ್ಷ ದೋಸೆ ಹಿಟ್ಟಿದೆ. 87 ಲಕ್ಷದ ಟೆಂಡರ್ ಆಗಿದೆ ಅಷ್ಟೇ. 26,000 ಕೋಟಿ ಟರ್ನ್ ಓವರ್ ಇರ್ತಕ್ಕಂಥ ನಮ್ಮ ಸಂಸ್ಥೆ. ಸೊ ಯಾವುದೋ ಒಂದು 87 ಲಕ್ಷದಲ್ಲಿ ಇಟ್ಕೊಂಡು ಇವರು ಟ್ವೀಟ್ ಮಾಡೋದು ಯಾರು ಐಡಿ ಯಾವ ಕೇರಳ ನಮ್ಗೆ ಯಾವುದೂ ಗೊತ್ತಿಲ್ಲ ಸರ್. ಸುಮ್ಮನೆ ಇದರಲ್ಲಿ ರಾಜಕಾರಣ ಮಾಡ್ಬೋದು. ನೋಡಿ, ನಮ್ಮ ವ್ಯಾವಹಾರಿಕ ದೃಷ್ಟಿಯಿಂದ ನಾವು ಮತ್ತು ಇಡೀ ರಾಜ್ಯದ ಜನ ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ರಾಜಕಾರಣ ಮಾಡೋದು ಬೇಡ ಅಂತ ನನ್ನೊಂದು ವಿನಂತಿ. ಇದರಲ್ಲಿ ರಾಜಕಾರಣ ಬೆರೆಸೋದು ಬೇಡ. ವಿಜೇಂದ್ರ ಟ್ವೀಟ್ ಮಾಡಿರುವಂಥದ್ದು ಕೇರಳದ ಏನು ಹೇಳ್ತೀವಿ ಈಗ ಅವರಿಗೆ ಅವರು ಒಂದು ಆರೋಪಕ್ಕೆ? ವಿಜೇಂದ್ರ ಅವರಿಗೆ ರಾಜಕಾರಣ ಮಾಡೋವಂಥ ವಿಚಾರದಲ್ಲಿ ರಾಜಕಾರಣ ಮಾಡಲಿ, ಇಂಥದ್ರಲ್ಲಿ ರಾಜಕಾರಣ ಮಾಡೋದು ಬೇಡ ಅಂತ ವಿಜೇಂದ್ರಿಗೆ ನಾನು ಹೇಳಕ್ಕೆ ಬಯಸ್ತೀನಿ. ಈಗ ದೋಸೆ ಹಿಟ್ಟನ್ನು ಯಾಕೆ ತಡೆ ಹಿಡ್ದಿರುವಂಥದ್ದು ಅಂದರೆ ಅದು ಒಂದಷ್ಟು ಬೇರೆ ಬೇರೆ ಚರ್ಚೆಗಳಿಗೆ ಅನುಮಾನ ಕಾರಣ ಆಗಿರುವಂಥದ್ದು, ಏನು ಬೇರೆ ಏನಾದರೂ ಇದೆಯಾ ಉದ್ದೇಶ ಅಥವಾ ಏನು? ಯಾರು ಹೇಳಿದ್ದಾರೆ ತಡೆ ಹಿಡಿದಿದ್ದೀವಿ ಅಂತ? ನಾವೇನು ಮಾಡಲ್ಲ ಅಂತ ಹೇಳಿಲ್ಲಲ್ಲ. ಯಾವತ್ತು ತಿರುಪತಿಯಲ್ಲಿ ಒಂದು ಇಶ್ಯೂ ಆಯಿತು, ತುಪ್ಪದ ಇಶ್ಯೂ ಆಯಿತು. ಸೊ ಅವತ್ತಿಂದ ನಾವು ಕ್ವಾಲಿಟಿ ಚೆಕ್ ಮಾಡಬೇಕು. ಇನ್ನೊಂದು ಸತಿ ಅದರ ಸಾಧಕ ಬಾಧಕಗಳು ಚರ್ಚೆ ಆಗಬೇಕು. ಗುಣಮಟ್ಟದಲ್ಲಿ ಕೂಡ ಇನ್ನು ಅದನ್ನು ಒಳ್ಳೆಯ ಗುಣಮಟ್ಟದ ದೋಸೆ ಮತ್ತು ಇಡ್ಲಿ ಹಿಟ್ಟನ್ನು ತರಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಸೊ ಅದನ್ನು ನಾವು ಚರ್ಚೆ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಇನ್ನೇನು ಶಾರ್ಟ್ಲಿ ಇನ್ನೊಂದು 2-3 ದಿವಸದಲ್ಲಿ ಅದನ್ನು ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ. ನಾವು ಮಾಡಲ್ಲ ಅಂತ ಎಲ್ಲಿ ಹೇಳಿಲ್ಲ. ನಮ್ಮ ಪ್ರಜಾವಾಣಿ ಪತ್ರಿಕೆ ನೀವು ಓದಿರ್ಬೋದು. ಪ್ರಜಾವಾಣಿ ಪತ್ರಿಕೆ ಬೇರೆ ಬೇರೆ ಪತ್ರಿಕೆಯಲ್ಲೆಲ್ಲ ಬಂದಿದೆ. ಮೊನ್ನೆ ಕೂಡ ನಾನು ಎಲೆಕ್ಟ್ರಾನಿಕ್ ಮೀಡಿಯಾ ಕೂಡ ಬೈಟ್ ಕೊಟ್ಟಿದೆ, ನೀವು ನೋಡಿರ್ಬೋದು. ನಾವು ಮಾಡಲ್ಲ ಅಂತ ಹೇಳಿದ್ರೆ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತೀವಿ. ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ಯಾವ ಬರ್ಬೋದು ಅಥವಾ ಏನು ಅಂತ ಯಾವ ಹಂತದಲ್ಲಿದೆ? ಇವತ್ತು ನಾಳೆ ಅದನ್ನು ಚರ್ಚೆ ಮಾಡಿಕೊಂಡು ಅದು ಸೋಮವಾರ ಮಂಗಳವಾರಕ್ಕೆ ಒಂದು ತೀರ್ಮಾನ ತೊಗೊಂಡು ಅದನ್ನು ಖಂಡಿತ ಅದನ್ನು ಮಾರ್ಕೆಟ್ಗೆ ತರುವಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ಮಾತಾಡಿ ಒಂದು ದಿನಾಂಕವನ್ನು ತಗೊಂಡು ಮುಖ್ಯಮಂತ್ರಿ ಅಮೃತ ಹಸ್ತದಿಂದ ಅದನ್ನು ಒಂದು ಚಾಲನೆ ಕೊಡುವಂಥ ಕೆಲಸ ಮಾಡ್ತೀವಿ.